ನಮಸ್ತೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮಿಕ ಬಂಧುಗಳಿಗೂ ಕೂಡ ನಮಸ್ಕಾರ. ಈಗ ನಾನು ಕೆಲವೊಂದು ನನ್ನ ಅನುಭವದಲ್ಲಿ ಬಂದಂತಹ ಔಷಧರಹಿತ ಚಿಕಿತ್ಸೆಗಳಲ್ಲಿ ಕೆಲವು ಅನುಭವಕ್ಕೆ ಬಂದಂತಹ ಕೆಲವೊಂದು ಮಾತುಗಳನ್ನ ಪೂರಕವಾಗಿ ನಾನು ತಿಳಿಸ್ಲಿಕ್ಕೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ಶ್ರೀಮತಿ ವೈಷ್ಣವಿ ಮೇಡಮ್ ಅವರು ಬಹಳ ತುಂಬಾ ಅರ್ಥಗರ್ಭಿತವಾದಂತಹ ಮಾತುಗಳನ್ನ ನಮ್ಮ ಆರೋಗ್ಯಕ್ಕೆ ಪೂರಕವಾದಂತಹದ್ದು ಕೆಲವೊಂದು ಅಂಶಗಳನ್ನ ಹೇಳಿದ್ರು. ಬಹಳ ಮೆಚ್ಚುಗೆ ಆಯ್ತು. ಈ ತರದ ಉಪನ್ಯಾಸಗಳು ತಾವು ಏರ್ಪಾಡು ಮಾಡ್ತಾ ಇದ್ದೀರಲ್ಲ ರಂಗನಾಥ್ ಸರ್, ತಾವು ನಿಜಕ್ಕೂ ಶುಭಾಶಯಗಳು ನಿಮಗೆ ನಿಮ್ಮ ತಂಡಕ್ಕೆ. ಇದು ಜನಗಳ ಇದರ ಪ್ರಯೋಜನ ಪಡ್ಕೊಳ್ಳುವಂತ ಆಗ್ಬೇಕು ಅಷ್ಟೇ, ಮತ್ತೇನಿಲ್ಲ. ನಮ್ಮ ಒಂದು ಅನುಭವ ಹೇಳ್ಬೇಕಂದ್ರೆ, ನಮ್ಮ ತಾಯಿಯವರು, ತಮಗೆ ಹಿಂದೆ ಹೇಳಿದೆ, ಅವರು 105 ವರ್ಷ ಇದ್ರು. ಅವ್ರದ್ದು ಏನಪ್ಪ ಆಯುಷ್ಯದ ಗುಡ್ಡು, ದೀರ್ಘಾಯುಷ್ಯದ ಗುಡ್ಡು ಅಂದ್ರೆ, ಅವರಿಗೆ ಒಂದು ಮಂಡಿ ನೋವಿರ್ಲಿಲ್ಲ, ತಲೆನೋವಿರ್ಲಿಲ್ಲ, ಅವ್ರಿಗೆ ಶುಗರ್ ಇರಲಿಲ್ಲ, ಅಥವಾ ಹೈ ಬಿ ಪಿ ಆಗಲಿ ಲೋ ಬಿ ಪಿ ಆಗಲಿ ಯಾವುದು ಇರಲಿಲ್ಲ. ಅವ್ರದ್ದೇನಪ್ಪ ಅಂತಂದ್ರೆ, ವೈಷ್ಣವಿ ಮೇಡಮ್ ಹೇಳ್ದಂಗೆ ಮನಸ್ಸನ್ನು ಬಹಳ ಒಂದು ಸ್ಥಿತಿಯಲ್ಲಿ, ಸಮತ್ವದಲ್ಲಿ ಕಾಪಾಡ್ಕೊಂಡು ಬರ್ತಾ ಇದ್ರು. ಇತರರ ವಿಚಾರಗಳಿಗೆ ಅವಕಾಶ ಕೊಡ್ತಾ ಇರಲಿಲ್ಲ. ನಮ್ಗೆ ಯಾಕಪ್ಪ, ನಮ್ಗೆ ಆಸೋವಷ್ಟು ಓದಿಯೋವಷ್ಟಿದೆ, ಬೇರೆಯವ್ರ ವಿಷಯ ಕಟ್ಕೊಂಡು ನಮ್ಗೇನಾಗ್ಬೇಕು, ಬೇಡ ಅಂತ ಹೇಳಿ ಇದು ಮಾಡೋರು. ಬಹಳ ಪ್ರಾಮಾಣಿಕರಿದ್ರು. ಅವ್ರದ್ದು ಹೇಗಪ್ಪ ಅಂದ್ರೆ ಆಲೋಚನೆ, ನಾವು ಮಾಡುವಂತಹ ಊಟ ತಿಂಡಿ ಒಂದು ತುತ್ತು ಕಮ್ಮಿ ತಿನ್ನಿ ಸಾಕು, ಆರೋಗ್ಯ ಮೇಂಟೈನ್ ಆಗ್ಬಿಡುತ್ತೆ ಅಂತ. ಅದು ಬಹಳ ಅರ್ಥಗರ್ಭಿತವಾದ್ದು. ಇದನ್ನ ನಾವೆಲ್ಲರೂ ಗಮನಿಸ್ಬೇಕು. ಇದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಕೂಡ ಇದನ್ನ ಪ್ರಯತ್ನ ಮಾಡ್ತಾ ಇದ್ದೇನೆ. ಬಹಳಷ್ಟು ಒಳ್ಳೆಯ ಫಲಿತಾಂಶ ಸಿಗ್ತಾ ಇದೆ ನಮ್ಮ. ಆಮೇಲೆ ವೈಷ್ಣವಿ ಮೇಡಮ್ ಹೇಳ್ತಾ ಇದ್ರು, ಹಣ್ಣುಗಳು, ಅದರ ಬೀಜಗಳು, ಅವುಗಳನ್ನ ಸೇವನೆ ಮಾಡಿ ಗಟ್ ಹೆಲ್ತ್ಗೆ ಬಹಳ ಒಳ್ಳೇದು ಅಂತ. ನೋಡಿ, ಇವೆಲ್ಲ ಬಹಳ ಸರಳ ಕೇಳೋದಕ್ಕೆ, ಆದ್ರೆ ನಾವು ಅಷ್ಟೋ ಇಷ್ಟೇ ಪಾಲನೆ ಮಾಡಬೇಕು. ನಮ್ಮ ಆರೋಗ್ಯ ಬಹಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈ ದುಡ್ಡು ಇದ್ದು ಬಿಟ್ರೆ ಅದರಿಂದ ಆರೋಗ್ಯ ಬರಲ್ಲ. ದುಡ್ಡು ಕೊಟ್ರೆ ಆರೋಗ್ಯ ಸಿಗಲ್ಲ. ಮೆಡಿಕಲ್ ಶಾಪ್ಗಳಲ್ಲಿ ದುಡ್ಡು ಕೊಟ್ರೆ, ಆಸ್ಪತ್ರೆಯಲ್ಲಿ ದುಡ್ಡು ಕೊಟ್ರೆ ಆರೋಗ್ಯ ಸಿಗಲ್ಲ. ಕಾಯಿಲೆ ಇದ್ರೆ ಏನೋ ಉಪಶಮನಕ್ಕೆ ಔಷಧಿ ಸಿಗ್ಬೋದೇ ಹೊರತು, ಆ ದುಡ್ಡು ಕೊಟ್ಟು ಔಷಧಿ ಕೊಂಡ್ಕೋಬೋದೇ ಹೊರತು ಅದರಿಂದ ಆರೋಗ್ಯ ಸಿಗಲ್ಲ. ಆರೋಗ್ಯ ನಾವೇ ಸ್ವತಃ ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು, ನಾವು ಗಳಿಸ್ಕೊಳ್ತಕ್ಕಂಥದ್ದು. ಈ ಕಾಯಿಲೆಗಳೆಲ್ಲ ನಮ್ಮ ಸ್ವಯಂಕೃತ ಅಪರಾಧಗಳೇ. ಯಾವ ಮಗುಗೆ ಹುಟ್ಟುತ್ತಾನೆ ಆರ್ಥರೈಟಿಸ್ ಇದೆ, ಮಂಡಿ ನೋವಿದೆ, ಗ್ಯಾಸ್ಟ್ರೈಟಿಸ್ ಇದೆ, ಅರ್ಧ ತಲೆನೋವಿದೆ ಅಲ್ವೇ? ಎಲ್ಲ ನಾವಾಗೆ ತಂದುಕೊಳ್ತಕ್ಕಂಥದ್ದು. ನೋಡಿ, ಸೀಬೆ ಹಣ್ಣಿನ ಬೀಜಗಳು, ಡಾಕ್ಟರ್ ಎಂ ಗೋಪಾಲಕೃಷ್ಣರಾವ್ ಅಂತ ಸುಮಾರು 95 ವರ್ಷ ಅವರು ತುಂಬ ಜೀವನ ನಡೆಸಿದಂತಹ ಒಳ್ಳೆ ಆಯುರ್ವೇದ ವೈದ್ಯರು. ಅವರು ದೈವಾಧೀನರಾಗೆ 22-25 ವರ್ಷ ಆಗಿದೆ. ಅವ್ರು ಹೇಳ್ತಾ ಇದ್ದಿದ್ದೇನಪ್ಪ ಅಂದ್ರೆ, ಮಲಬದ್ಧತೆ ಇದ್ರೆ ನಿವಾರಣೆಗೆ ಬಹಳ ಸರಳವಾದ ಉಪಾಯ. ಚೆನ್ನಾಗಿ ಕಳ್ತಿರುವಂತ, ಚೆನ್ನಾಗಿ ಹಣ್ಣಾಗಿರುವಂತಹ 1-2 ಸೀಬೆ ಹಣ್ಣುಗಳು ತೆಗೆದುಕೊಳ್ಳಿ, ಅದನ್ನ ನಿಧಾನವಾಗಿ ತಿನ್ನಿ. ಸಾಧ್ಯ ಆದ್ರೆ ಬೀಜವನ್ನ ಕಚ್ಚಿ, ಇಲ್ಲ ಹಂಗೆ ನುಂಗಿ, ಚಿಂತೆ ಇಲ್ಲ. ಅದನ್ನ ಸಂಜೆ 5 ಗಂಟೆ ಟೈಮಲ್ಲಿ 1-2 ಸೀಬೆ ಹಣ್ಣು ತಿನ್ಬಿಟ್ಟು ಬಿಸಿ ನೀರು ಕುಡಿದ್ಬಿಡಿ. ಘಟಘಟ ಸುಮಾರು ಬಿಸಿ ಇದೆ ಅಂತ ಘಟಘಟ ಕುಡಿಯೋದಲ್ಲ. ಜಾಸ್ತಿ ಬಿಸಿ ಇದ್ರೆ ಸ್ವಲ್ಪ ನಿಧಾನ ಕುಡಿತೀವಿ. ಸುಮಾರು ಬಿಸಿ ಇದ್ರೂ ಕೂಡ ಚಪ್ಪರಿಸಿ ಕುಡಿಬೇಕು. ಲಾಲಾರಸ ಬೆರೆತು ಹೋಗ್ಬೇಕು. ಹಾಲು, ನೀರು, ಜ್ಯೂಸು ಯಾವುದೇ ಇದ್ರು ಅಷ್ಟೇ. ನಮ್ಮ ಜಠರಕ್ಕೆ ಹೋಗುತ್ತೆ ಅದು ಅಂದ್ರೆ, ನಾವು ಸೇವಿಸ್ತೀವಿ ಅಂದ್ರೆ ಅದು ಲಾಲಾರಸ ಬೆರೆತೇ ಹೋಗ್ಬೇಕು. ಈ ರೀತಿ ಈ ಸೀಬೆ ಹಣ್ಣನ್ನು ತಿಂದು ಬಿಸಿ ನೀರು ಕುಡಿಯೋದ್ರಿಂದ ಮಲಬದ್ಧತೆ ಅದೆಷ್ಟು ಸಲೀಸಾಗಿ ಹೋಗುತ್ತೆ ಅಂದ್ರೆ, ಪ್ರಯತ್ನ ಮಾಡಿ ನೋಡಿ. ಇದೆಲ್ಲ ನಾನು ಪ್ರಯತ್ನ ಮಾಡಿ ನಾನು ಅನುಭವ ಪಡ್ಕೊಂಡಿರೋಂಥವನ್ನೇ ಹೆಚ್ಚು ಹೇಳ್ತೀನಿ ತಮಗೆ. ಪುಸ್ತಕದ ಬದನೆಕಾಯಿ ಬರೇ ಒಗ್ಗರಣೆಗೆ ಬರಲ್ಲ, ಅದು ಅಡಿಗೆಗೆ ಬರಲ್ಲ. ನಮ್ಮ ಸ್ವಾನುಭವದ ಮಾತುಗಳೇನೆ ಬಹಳಷ್ಟು ನಮಗೆ ಪರಿಣಾಮಕಾರಿಯಾಗಿರುತ್ತೆ. ನಾವು ಅದನ್ನ ಖಂಡಿತ ಪಾಲನೆ ಮಾಡ್ಬೋದು. ಈ ರೀತಿ ಯಾರಿಗೆ ಮಲಬದ್ಧತೆ ಇದೆ ಅವರು ಇದನ್ನ ಪ್ರಯತ್ನ ಮಾಡಿ ನೋಡಿ. ಯಾವುದೇ ವಿಧವಾದಂತಹ ಪಾರ್ಶ್ವ ಪರಿಣಾಮಗಳು, ಸೈಡ್ ಎಫೆಕ್ಟು ಇಲ್ಲ. ಆದ್ರೆ ಒಂದು ದಯವಿಟ್ಟು ಗಮನದಲ್ಲಿಡ್ಬೇಕು, ನಾವು ದಿನನಿತ್ಯದಲ್ಲಿ ಏನ್ ತಿಂತಾನೆ ಇದ್ದೀವಿ, ಉಣ್ತಾನೆ ಇದ್ದೀವಿ. ಅದನ್ನ ಹಾಗೆ ಮುಂದುವರಿಸ್ಕೊಂಡು ಈ ರೀತಿ ಮಾಡಿದ್ರೆ ಪ್ರಯೋಜನ ಇಲ್ಲ.
ಇವಾಗ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಇಷ್ಟು ಮಾಡ್ತೀವಿ ಅಲ್ವೇ? ಮಧ್ಯದಲ್ಲಿ ಯಾವುದೇ ಸಮಯದಲ್ಲಿ ನಾವು ಆಹಾರ ಸೇವನೆ ಮಾಡಿದ್ರೆ ಅದು ಒಂದು ಊಟ ಆಗುತ್ತೆ. ಒಂದು ಬಿಸ್ಕತ್ ಇರ್ಬೋದು, ಯಾವುದೇ ಒಂದು ಸಣ್ಣ ಒಂದು ಹಣ್ಣಿರ್ಬೋದು, ಯಾವುದೇ ಇರಲಿ, ಒಂದು ಬ್ರೆಡ್ ಪೀಸೇ ಇರ್ಬೋದು, ರಸ್ಕೆ ಇರ್ಬೋದು, ಯಾವುದೇ ಇರಲಿ, ಅದು ಒಂದು ಊಟ ಅಂತ ಪರಿಗಣಿಸಲಾಗುತ್ತೆ. ಗೊತ್ತಾಯ್ತೆ? ಅದರಿಂದ ಒಂದು ಊಟಕ್ಕೂ ಒಂದ್ಸಲ ಆಹಾರ ಸೇವನೆ ಮಾಡೋದಕ್ಕೂ ಮತ್ತೊಂದಕ್ಕೂ ಕನಿಷ್ಠ ಪಕ್ಷ 4 ಗಂಟೆ ಅವಧಿ ಗ್ಯಾಪ್ ಇರಲೇಬೇಕು. ಆಕ್ಚುಯಲ್ ಆಗಿ ಒಂದು 6 ಗಂಟೆ ಇರಲೇಬೇಕಾಗುತ್ತೆ ಸರಿಯಾಗಿ ನೋಡಿದ್ರೆ. ಕನಿಷ್ಠ ಪಕ್ಷ ಒಂದು 4 ಗಂಟೆನಾದ್ರೂ ಇರಬೇಕು. ಅದೆಲ್ಲ ಮಾಡ್ದಲೇ ನಾವು ಇದನ್ನ ಈಗ ಬೆಳಗ್ಗೆ ತಿಂಡಿ, ಪುನಃ 11 ಗಂಟೆಗೆ ಏನೋ ಒಂಚೂರು ತಿನ್ನೋದು, ಆಮೇಲೆ 1:15 ಊಟ, ಪುನಃ 4-5 ಗಂಟೆಗೆ ಸ್ನ್ಯಾಕ್ಸ್ ಅಂತ ಏನೋ ಒಂದು ತಿನ್ನೋದು, ಪುನಃ ಸಂಜೆ 7:15ಗೋ ರಾತ್ರಿ 10 ಗಂಟೆಗೋ ಊಟ ಮಾಡಿದ್ರೆ ಏನೇನು ಪ್ರಯೋಜನ ಆಗಲ್ಲ. ಆ ಸೀಬೆ ಹಣ್ಣು ತಿಂದ್ರು ಒಂದೇ, ನೀವು ಅಲೋಪತಿ ಇದರಲ್ಲಿ ಮೆಡಿಸಿನ್ ಆಗಲಿ ಬೇರೆ ಮೆಡಿಸಿನ್ ಆಗಲಿ ತಗೊಂಡ್ರು ಒಂದೇ. ತಕ್ಷಣಕ್ಕೆ ಸ್ವಲ್ಪ ರಿಲೀಫ್ ಕಾಣುತ್ತೆ, ಪುನಃ ಬರುತ್ತೆ. ಅದರಿಂದ ನಮ್ಮ ಇಡೀ ನಿತ್ಯದಲ್ಲಿ ದಿನನಿತ್ಯದಲ್ಲಿ ನಮ್ಮ ದಿನಚರಿ ಬಹಳ ಮುಖ್ಯ. ನಾವು ಯಾವ ರೀತಿ ಅದನ್ನ ಪಾಲನೆ ಮಾಡ್ಕೊಂಡ್ಬರ್ತೀವಿ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಕ್ರಮಬದ್ಧವಾಗಿ ಇಟ್ಕೊಂಡು ಸಮಯಕ್ಕೆ ಸರಿಯಾಗಿ, ನಮಗೆ ಹಸಿವಾಗಬೇಕು, ಹಸಿವಾಗದೆ ಊಟ ಮಾಡಬಾರ್ದು, ತಿಂಡಿ ತಿನ್ನಬಾರ್ದು, ಇಷ್ಟೆಲ್ಲ ಗಮನದಲ್ಲಿ ಇಟ್ಕೊಂಡು ಸಾಕಷ್ಟು ನೀರು ಸೇವನೆಯನ್ನ ಕ್ರಮಬದ್ಧವಾಗಿ ಮಾಡಿಕೊಂಡು, ರಾತ್ರಿ ಊಟ ಮೇಡಮ್ ಹೇಳಿದಾಗೆ, ಅಶ್ವಿನಿ ಮೇಡಮ್ ಹೇಳಿದಾಗೆ, ವೈಷ್ಣವಿ ಮೇಡಮ್ ಹೇಳಿದಾಗೆ ರಾತ್ರಿ 7 ಗಂಟೆ ಮೇಲೆ ಊಟ ಮಾಡಬಾರ್ದು. ಆದಷ್ಟು ಬೇಗನೆ ಊಟ ಮಾಡೋ ಕ್ರಮದಲ್ಲಿ ನಿಧಾನವಾಗಿ ಊಟ ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಡಿದ್ರೆ ರಾತ್ರಿ ಹೊತ್ತು ಸುಲಭವಾಗಿ ಜೀರ್ಣ ಆಗುವಂತ ಆಹಾರಗಳು. ಇವನ್ನೆಲ್ಲ ತಗೊಳ್ತಾ ಇದ್ರೆ ಯಾವುದು ಔಷಧಗಳ ಮೊರೆ ಹೋಗೋ ಅವಶ್ಯಕತೆ ಇಲ್ಲ. ಇವೆಲ್ಲ ನಮ್ಮ ಯುಕ್ತಾಯುಕ್ತ ಪರಿಜ್ಞಾನ ಬಳಸಿ ಮಾಡುವಂಥವು, ಕಾಮನ್ ಸೆನ್ಸ್ ಅಂತ ಹೇಳ್ತೀವಲ್ಲ ಹಾಗೆ. ನಾವು ಎಷ್ಟು ತಡವಾಗಿ ಊಟ ಮಾಡ್ತೀವಿ ಅಷ್ಟು ರೋಗಗಳು ಜಾಸ್ತಿ, ಅಷ್ಟು ಸರಿಯಾಗಿ ನಮಗೆ ಜೀರ್ಣ ಆಗೋದಿಲ್ಲ. ಅದರಿಂದಾಗಿ ನಾವು ಇತ್ ಕಡೆ ಗಮನ ಕೊಟ್ಟು ನಾವು ಇವೆಲ್ಲ ಮಾಡಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ಪುನಃ ಯಾವ ಇದು ಸಂಜೆ 5 ಗಂಟೆಯಲ್ಲಿ ಬಜ್ಜಿ ಬೋಂಡನೋ ಇವೆಲ್ಲ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲ ಇಂಡೈಜೆಷನ್ ಆಗೇ ಆಗುತ್ತೆ, ಅಜೀರ್ಣ ಆಗುತ್ತೆ. ಅರ್ಧ ಜೀರ್ಣ ಆಗಿರುವಾಗ ನಾವು ಇದನ್ನೆಲ್ಲ ತಿಂತಾ ಇರ್ತೀವಿ ಸಮಯ ಕೊಡ್ದಲೇನೆ. ಇದರಿಂದಾಗಿ ನಮಗೆ ತೊಂದರೆ ಆಗ್ತಿರುತ್ತೆ. ಈ ಮಧ್ಯೆ ನಾವು ಸಿಬೆನ್ ತಗೊಂಡ್ರು ಒಂದೇ, ಮೆಡಿಸಿನ್ ತಗೊಂಡ್ರು ಒಂದೇ, ಏನೇನು ಪ್ರಯೋಜನ ಆಗೋದಿಲ್ಲ. ಅದರಿಂದ ಇವು ಬಹಳ ಮುಖ್ಯ. ಎಲ್ಲಕ್ಕಿಂತ ಮುಖ್ಯ ಮೇಡಮ್ ಅವ್ರು ಹೇಳೋದು ಬಹಳ ಇಷ್ಟ ಆಯ್ತು. ಅವರು ಮೈಂಡನ್ನೇ ಟಚ್ ಮಾಡ್ತಾ ಇದ್ದಾರೆ, ನಿಮ್ಮ ರೋಗ ಹೇಳ್ತಾ ಇಲ್ಲ ಅವರು. ಇದನ್ನ ಹೇಳೋರು ಎಷ್ಟು ಜನ ಇದ್ದಾರೆ? ಫಸ್ಟು ನಮ್ಮ ಮನಸ್ಸಿನ ಕಡೆ ಗಮನ ಕೊಡಬೇಕು. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ನಾವು ಗಮನ ಇಟ್ಟು ಒಂದು ನಿರ್ಧಾರ ಮಾಡಿಬಿಟ್ರೆ ಅದರಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ಯೋಗದಲ್ಲಿ ಪಂಚಕೋಶಗಳ ಬಗ್ಗೆ ಎಲ್ಲ ಹೇಳ್ತಾರೆ ಅಲ್ವೇ? ಪ್ರಾಣಮಯ ಕೋಶ, ಅನ್ನಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇದ್ರ ಬಗ್ಗೆ ನಾವು ಸ್ವಲ್ಪ ದೀರ್ಘವಾಗಿ ನಾವು ಅಧ್ಯಯನ ಮಾಡಬೇಕು. ಅದು ಮಾಡಿದ್ರೆ ನಮಗೆ ಚೆನ್ನಾಗಿ ಅರಿವಾಗುತ್ತೆ ಎಷ್ಟು ಮಟ್ಟಿಗೆ ಈ ಮನಸ್ಸು ಅನ್ನೋದು ನಮಗೆ ಕೆಲಸ ಮಾಡುತ್ತೆ. ಅದನ್ನ ಸ್ವಲ್ಪ ಅಧ್ಯಯನ ಮಾಡ್ತಾ ಜೊತೆಗೆ ನಾವು ಅದ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ದಿನಚರಿಯನ್ನು ಸರಿಪಡಿಸ್ಕೊಂಡ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ನಮ್ಮ ಸ್ನೇಹಿತರೊಬ್ರು ಕೇಳ್ತಾ ಇದ್ರು ಅಲ್ಸರೇಟಿವ್ ಕೊಲೈಟಿಸ್ ಬಗ್ಗೆ. ಅಲ್ಸರೇಟಿವ್ ಕೊಲೈಟಿಸ್ ಬಗ್ಗೆ ಹೇಳೋದಾದ್ರೆ ನನ್ನ ಒಂದು ಅನುಭವ ತಮಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು 1988, 95 ಇಸ್ವಿ ಒಳಗಡೆ ಬೆಂಗಳೂರು ಗೌರ್ಮೆಂಟ್ ಪ್ರೆಸ್ನಲ್ಲಿ ಒಬ್ಬರು ಮೂರ್ತಿ ಅಂತ ಇದ್ರು. ಹಿಂದಿನ ಸಲ ನಾನು ಅದನ್ನು ಪ್ರಸ್ತಾಪ ಮಾಡಿದ್ದೇನೆ. ಅವರಿಗೆ 10 ವರ್ಷಕ್ಕೆ 10 ಸಲ ಆಪರೇಷನ್ ಆಗಿತ್ತು, ಪೈಲ್ಸು. ಎಷ್ಟು ದಪ್ಪ ಅವ್ರದ್ದು ಏನೋ ಈ ಕೇಸ್ ಹಿಸ್ಟ್ರಿಗಳು ಅಂದ್ರೆ ದೊಡ್ಡ ಫೈಲು, ಡಿಕ್ಷನರಿ ತರ ಫೈಲ್ ತಂದಿದ್ರು ಅವರು. ನಾನು ಆ ತರ ನೋಡೇ ಇರಲಿಲ್ಲ. ಜೊತೆಗೆ ಅವ್ರಿಗೆ ಅಲ್ಸರೇಟಿವ್ ಕೊಲೈಟಿಸ್ ಇತ್ತು. ಕಕ್ಕಸ್ಕೋಬೇಕಂದ್ರೆ ತಕ್ಷಣ ಹೋಗ್ಬೇಕು. ಒಂದು ನಿಮಿಷ ಕೂಡ ವೇಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. 1 ನಿಮಿಷ ವೇಟ್ ಮಾಡಿದ್ರೆ ಬಟ್ಟೆಲೆ ಮಾಡ್ಕೊಂಡ್ಬಿಡ್ತಾ ಇದ್ರು. ಅದು ಕೆಲವು ವರ್ಷಗಳ ಕಾಲ ಆ ಥರ ಅವರು ಸಫರ್ ಮಾಡಿದ್ರು. ಈ ಗರಿಕೆಯ ಹುಲ್ಲಿನ ಜ್ಯೂಸನ್ನ ಅವರು ಸೇವನೆ ಮಾಡಿ ಕೇವಲ 1 ವಾರ ಅಷ್ಟರಲ್ಲೇ ಒಳ್ಳೆ ರಿಸಲ್ಟ್ ಬಂತು. ಅದನ್ನೇ ಅವರು ಮುಂದುವರ್ಸ್ಕೊಂಡು ಹೋದ್ರು. ಕ್ರಮೇಣ ಅವರು ರಿಟೈರ್ ಆದ್ರಂತ ಇಟ್ಕೊಳ್ಳಿ, ಒಂದು 3 months ಕಾಲ ನನಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ರು. ಅವ್ರಿಗೆ ತೊನ್ನು ಇತ್ತು ಸ್ವಲ್ಪ ಮಧ್ಯೆ ಪಾಜದಲ್ಲಿ, ಅದು ಕೂಡ ಸ್ವಲ್ಪ ಮುಚ್ಕೊಳ್ತಾ ಬಂತು. ಅಲ್ಸರೇಟಿವ್ ಕೊಲೈಟಿಸ್ ಎಷ್ಟು ಮಟ್ಟಿಗೆ ಅನುಕೂಲ ಆಯ್ತು ಅಂದ್ರೆ ಅವ್ರು ಹೋದ ತಕ್ಷಣ ಅವ್ರು ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಡ್ತಾ ಇದ್ರು. ಶೆಟ್ರೆ ನನಗೆ ಬೆಳಗ್ಗೆ 8 ಗಂಟೆಗೆ ಒಂದ್ಸಲ ಕಕ್ಕಸ್ಗೆ ಹೋಗ್ತೀನಿ, ಮಧ್ಯಾಹ್ನ 3 ಗಂಟೆಗೆ ಒಂದ್ಸಲ ಹೋಗ್ತೀನಿ,
ಈಗ ಪದೇ ಪದೇ ಹೋಗುವುದು ತಪ್ಪಿದೆ. ನನಗೆ ಅದಲ್ಲದೆ ಒಂದೆರಡು ನಿಮಿಷ ತಡ್ಕೋಬಹುದು, ನಾನು ನನಗೆ ತೊಂದರೆ ನಿವಾರಣೆ ಆಗಿದೆ ಅಂತ. ಸೊ ಇದನ್ನ ಪ್ರಯತ್ನ ಮಾಡಿ ನೋಡ್ಬೋದು. ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಏನೂ ಇಲ್ಲ. ಆಮೇಲೆ ತಗೊಂಡ್ವೋ ಒಂದೆರಡು ಸಲ ಬೇದಿ ಜಾಸ್ತಿ ಆಯ್ತು, ಓ ಏನಪ್ಪ ಗರಿಕೆ ಹುಲ್ ಜ್ಯೂಸ್ ತೊಗೊಂಡ್ಬಿಟ್ವೆ ಹೆಚ್ಚು ಕಮ್ಮಿ ಆಯ್ತು ಅಲ್ಲ. ಮೊದಲು ನಮ್ಮ ಮನಸ್ಸಲ್ಲಿ ನಿರ್ಧಾರ ಸರಿಯಾಗಿ ಮಾಡ್ಕೋಬೇಕು. ಅದನ್ನ ಮೇಡಮ್ ಹೇಳ್ದಂಗೆ ದೇವರಿಗೆ ಅರ್ಪಣೆ ಮಾಡಬೇಕು. ವಿಘ್ನೇಶ್ವರ, ಧನ್ವಂತರಿ, ನೋಡಪ್ಪ ನಾನೀಗ ಗರಿಕೆ ಹುಲ್ ಜ್ಯೂಸ್ ತಗೊಳ್ತಾ ಇದ್ದೀನಿ, ಇದೇ ಅಮೃತ, ನನಗೆ ಇದರಿಂದ ವಾಸಿ ಮಾಡು ಅಂತ ಪ್ರಾರ್ಥನೆ ಮಾಡಿ ತಗೊಳ್ಳಿ. ಖಂಡಿತ ಕೆಲಸ ಮಾಡುತ್ತೆ. ಇವನ್ ನೀರು ತಗೊಂಡ್ರು ಕೂಡ ಕೆಲಸ ಮಾಡುತ್ತೆ. ನೀರು ದೇವಸ್ಥಾನದಲ್ಲಿ ತೀರ್ಥ ಯಾಕೆ ಕೊಡ್ತಾರೆ? ತೀರ್ಥ ಮುಖಕ್ಕೆ ಚಿಮ್ಕಿಸಿದಾಗ ಎಷ್ಟು ನಾವು ಪುಳಿಕಿತರಾಗ್ತೀವಿ. ಎಲ್ಲರ ಅನುಭವಕ್ಕೆ ಬಂದಿದೆ ತಾನೆ. ಅದು ಬರೀ ನೀರು ಅಲ್ವಲ್ಲ, ಅದ್ರಲ್ಲಿ ಎನರ್ಜಿ ತುಂಬಿದೆ. ಅವ್ರು ಯಾವಾಗ ನಾವು ಪ್ರಾರ್ಥನೆ ಮಾಡಿರ್ತೀವಿ ದೇವಸ್ಥಾನದಲ್ಲಿ, ಆವಾಗ ಅದ್ರಲ್ಲಿ ಎನರ್ಜಿ ತುಂಬಿರುತ್ತೆ. ಇದೇ ನಮಗೆ ಕೆಲಸ ಮಾಡೋದು. ಅದರಿಂದ ಈ ಔಷಧ ಸೇವನೆ ಮಾಡುವಾಗಲೂ ಕೂಡ ಈ ರೀತಿ ನಾವು ಒಂದು ದೈವ ಅನ್ನೋದು ಇದೆ, ಒಂದು ಅಂಶ. ಅದು ಎಲ್ಲಿದೆ, ದೇವರು ಅಂತಲಾರು ಕರೀರಿ, ಏನ ತರ ಕರೆಯೋಣ, ಒಂದು ಶಕ್ತಿ ಅಂತೂ ಇದ್ದೇ ಇದೆ ಅಲ್ವಾ, ಮಹಾನ್ ಶಕ್ತಿ. ಅದನ್ನ ನೆನೆಸ್ಕೊಂಡು ನನಗೆ ವಾಸಿ ಮಾಡು, ಈಗ ನಾನು ಈ ಔಷಧ ರೂಪದಲ್ಲಿ ಈ ಜ್ಯೂಸನ್ನು ತೆಗೆದುಕೊಳ್ತಿದ್ದೀನಿ ಅಂತ ಖಂಡಿತ ವಾಸಿ ಆಗೇ ಆಗತ್ತೆ. ಆಯುರ್ವೇದದಲ್ಲಿ ಒಂದು ಮಾತಿದೆ. ನಾವೀಗ ಆಯುರ್ವೇದ ಮೆಡಿಸಿನ್ ತಗೊಳ್ಳಿದ್ರೆ ಕೆಲವರು ಏನ್ ಹೇಳ್ತಾರೆ, ಅಯ್ಯೋ ಅದರಲ್ಲಿ ಪಥ್ಯ ಎಲ್ಲ ಇದೆಪ್ಪ ಬೇಡ ಅಂತ. ಸಾಮಾನ್ಯವಾಗಿ ಏನಪ್ಪ ನಮ್ಮಲ್ಲಿ ಜನಗಳಲ್ಲಿ ಇತ್ತಂದ್ರೆ, ನಾವು ತಿಂತಾ ಇರ್ಬೇಕು, ಉಣ್ತಾ ಇರ್ಬೇಕು. ತಲೆನೋವು ಬಂತ ಮೆಡಿಸಿನ್ ತಗೊಂಡ್ರೆ ವಾಸಿ ಆಗ್ಬೇಕು, ಹೊಟ್ಟೆ ನೋವು ಬಂತ ಮೆಡಿಸಿನ್ ತಗೊಂಡ್ರೆ ವಾಸಿ ಆಗ್ಬೇಕು, ಹೊಟ್ಟೆ ಕಿವಿಸ್ತಂಗ ಆಗ್ತಿದ್ಯಾ ಮೆಡಿಸಿನ್ ತಗೊಂಡ್ರೆ ವಾಸಿ ಆಗ್ಬೇಕು, ಪೈಲ್ಸ್ ಬಂದಿದ್ಯಾ ಮುಲಾಮ್ ಹಚ್ಬಿಟ್ರೆ ಅಲ್ಲಿ ನಾವೇ ನಿಂತು ಹೋಗ್ಬೇಕು. ಇದಲ್ಲ, ನಾವು ಎಲ್ಲಿ ಸರಿಪಡಿಸ್ಕೋಬೇಕಾಗಿದೆ, ಮೂಲಕ್ಕೆ ಹೋಗ್ಬೇಕಾಗಿದೆ. ಇವಾಗ ಎಲ್ಲಕ್ಕಿನ್ನ ಯಾವುದೇ ಕಾರಣ ಆಗ್ಲಿ, ತಲೆನೋವಾಗ್ಲಿ, ಈ ಪೈಲ್ಸ್ ಆಗ್ಲಿ, ಪಿಸ್ತೂಲ ಆಗ್ಲಿ, ಅಲ್ಸರ್ಸ್ ಆಗ್ಲಿ, ಯಾವುದೇ ಆಗ್ಲಿ, ನಾವು ಎಲ್ಲಕ್ಕೂ ಪ್ರಶ್ನೆ ಹಾಕ್ತೀವಿ. ಈಗ ಅಲ್ಸರ್ ಬಂತಲ್ಲಪ್ಪ, ಯಾಕೆ ಬಂದಿದೆ? ಮಂಡಿ ನೋವು ಬಂದಿದೆ, ಯಾಕೆ ಬಂದಿದೆ? ನಾವು ಪ್ರಶ್ನೆ ಹಾಕ್ಕೋಬೇಕು ಮೊದಲು, ಅದ್ರ ಮೂಲಕ್ಕೆ ಹೋಗ್ಬೇಕು. ಯಾಕೆ ಬಂತು? ಆ ಪ್ರಶ್ನೆ ಹಾಕಿ ಅದಕ್ಕೆ ಉತ್ತರವನ್ನ ಕಂಡುಹಿಡಿಯೋರಲ್ಲಿ ನಾವು ಸಫಲರಾದ್ರೆ ಸೊಲ್ಯೂಷನ್ ಸುಲಭ, ಪರಿಹಾರ ಸುಲಭ. ಎಲ್ಲಿ ಸಮಸ್ಯೆ ಇದೆ ನಾವು ಕಂಡು ಹಿಡಿದ್ರೆ ಪರಿಹಾರ ಸುಲಭ. ಅದನ್ನ ಯಾವ ಡಾಕ್ಟರ್ ಹೇಳ್ತಾರೆ, ಸ್ವಾಮಿ ಈಗ ನಾವು ತಕ್ಷಣ ಆಲೋಚನೆ ಮಾಡೋದೇನು, ನಮ್ಮಲ್ಲೇ ಇರೋದು ಯಾವುದೋ ಗುಳಿಗೆ, ಯಾವುದೋ ಮೆಡಿಸನ್ನು, ಅಥವಾ ಈ ತಕ್ಷಣ ಅಲೋಪತಿ ಯಾವುದೋ ಒಂದು ಮೆಡಿಕಲ್ ಶಾಪ್ ಓಡೋದು, ಅಥವಾ ಡಾಕ್ಟರ್ಗಳ ಹತ್ರ ಓಡೋಗೋದು, ಆಸ್ಪತ್ರೆಗೆ ಓಡೋಗೋದು, ಇದೇ ಆಗಿದೆ. ಇದಲ್ಲ. ನಾವು ನಮ್ಮ ಆರೋಗ್ಯ ಆದಷ್ಟು ಔಷಧ ರಹಿತ ಇದ್ರೆ ನಮಗೆ ಸೈಡ್ ಎಫೆಕ್ಟನ್ನ ಪ್ರಶ್ನೆನೂ ಬರಲ್ಲ, ಅದನ್ನ ಆ ರೀತಿ ಸಫರ್ ಮಾಡೋ ಪ್ರಶ್ನೆ ಕೂಡ ಬರಲ್ಲ. ಸೈಫರಿಂಗ್ ಆಯುರ್ವೇದದಲ್ಲಿ ಏನಪ್ಪಾ ಅಂದ್ರೆ, ಅವರು ಯಾಕೆ ಹೇಳ್ತಾರೆ ಪಥ್ಯ ಅಂದ್ರೆ, ನಾವು ತೆಗೆದುಕೊಂಡಂತ ಆಯುರ್ವೇದ ಮೆಡಿಸನ್ನು ಕೆಲಸ ಮಾಡ್ಬೇಕಂದ್ರೆ, ನಾನು ಹೇಳಿದ್ನಲ್ಲ, ತಿಂತಾ ಇದ್ರೆ ಉಣ್ತಾ ಇದ್ರೆ ಕೆಲಸ ಮಾಡಲ್ಲ ಅಂತ, ಅದನ್ನೇ ಆ ಪಾಯಿಂಟೇ ಟಚ್ ಮಾಡೋದವ್ರು. ಏನು? ಪಥ್ಯ ಪಾಲನೆ ಮಾಡಿ, ಇಂಥ ಬೇಳೆಕಾಳುಗಳು ತಿನ್ಬೇಡಿ, ಇಂಥದ್ದು ತಿನ್ಬೇಡಿ, ಹೀಗೆ ತಗೊಳ್ಳಿ, ಈ ರೀತಿ ಆಹಾರ ಸೇವನೆ ಮಾಡಿ ಅಂತ ಎಲ್ಲ ಹೇಳ್ತಾರೆ. ಜನಗಳಿಗೆ ಅದು ಇಷ್ಟ ಆಗಲ್ಲ. ಬರೀ ಮೆಡಿಸಿನ್ ತಗೊಂಡ್ರೆ ವಾಸಿ ಆಗ್ಬೇಕು, ಅದಲ್ಲ. ಆಯುರ್ವೇದದಲ್ಲಿ ಏನಪ್ಪಾ ಅಂದ್ರೆ, ಪಥ್ಯ ಮಾಡಿದವರಿಗೆ ಔಷಧ ಏಕೆ ಅಂತ. ಪಥ್ಯ ಮಾಡದೇ ಇರೋರಿಗೆ ನೀವು ಆಯುರ್ವೇದ ಮೆಡಿಸಿನ್ ಅಲ್ಲ ಯಾವುದೇ ಮೆಡಿಸಿನ್ ಕೊಟ್ಟರು ವಾಸಿ ಆಗಲ್ಲ, ಗೊತ್ತೈತೆ. ಪಥ್ಯ ಪಾಲನೆ ಮಾಡೋರಿಗೆ ಔಷಧದ ಅವಶ್ಯಕತೆ ಇಲ್ಲ. ದಿನನಿತ್ಯದಲ್ಲಿ ಬೆಳಗ್ಗೆ ಯಾವಾಗ ತಿಂಡಿ ತಗೋಬೇಕು, ಮಧ್ಯಾಹ್ನ ಯಾವ ಊಟ ಮಾಡಬೇಕು, ರಾತ್ರಿ ಯಾವ ಊಟ ಮಾಡಬೇಕು, ಕ್ರಮಬದ್ಧವಾಗಿ ಯಾವ ರೀತಿ ನೀರು ಕುಡಿಬೇಕು, ನೀವು ಸೂರ್ಯನ ರಶ್ಮಿಲಿ ಯಾವಾಗ ಕಾಣಿಸ್ಕೋಬೇಕು, ನಾವು ದಿನನಿತ್ಯದಲ್ಲಿ ಇವೆಲ್ಲನೂ, ಇವೆಲ್ಲ ವಾರಕ್ಕೊಂದ್ಸಲ ಯಾವಾಗ ಒಂದು ಅರ್ಧ ದಿನ ಕೂಡ ಉಪವಾಸ ಮಾಡಬೇಕು, ಇವೆಲ್ಲನೂ ತಿಳ್ಕೊಂಡು ಮಾಡ್ತಾ ಇದ್ರೆ ಔಷಧದ ಅವಶ್ಯಕತೆ ಇಲ್ಲ, ಗೊತ್ತೈತೆ. ಹೇಗೋದ್ರದ್ದು ಔಷಧದ ಅವಶ್ಯಕತೆ ನಮಗೆ ಬರೋದೇ ಇಲ್ಲ. ಆದ್ರೆ ನಮ್ಮನ್ನ ನಾವು ಅರ್ಥಕೊಂಡು ಇದನ್ನ ಪಾಲನೆ ಮಾಡೋದಾದ್ರೆ ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ಈ ಗರಿಕೆ ರಸವನ್ನ ಸೇವನೆ ಮಾಡುವಾಗ ಇನ್ನೊಂದು ಕೆಲವು ಅಂಶಗಳ ಹೇಳಬೇಕಿತ್ತು. ನಾವು ಕೆಲವು ಪಾರ್ಕ್ಗಳಲ್ಲಿ ಈ ಬಿಲ್ವ ರಸ, ಗರಿಕೆ ರಸ, ಬೂದುಗುಂಬಳ ರಸ ಎಲ್ಲ ಮಾಡ್ತಾರೆ. ಬಹುಶಃ ಅನೇಕರಿಗೆ ಗೊತ್ತಿರ್ಬೇಕು, ಬಹುಶಃ ಸೇವನೆಯನ್ನು ಮಾಡಿರ್ತೀರಿ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಅದು ಯಾವಾಗ ತಯಾರು ಮಾಡಿರ್ತಾರೆ ತಾವೇ ಊಹೆ ಮಾಡಿ. ಒಟ್ಟು 10 ಜನಕ್ಕೆ 10 ತರಹದ ಮೂಲಿಕೆ ರಸಗಳನ್ನು ತರೋದಾದ್ರೆ ಯಾವಾಗ ತಯಾರು ಮಾಡಿರ್ಬೇಕು?
ಅದನ್ನು ತಾವೇ ಆಲೋಚನೆ ಮಾಡಿ. ಹಳ್ಳಿಗಳಲ್ಲಿ ಈ ರಸಗಳನ್ನ ಸೇವನೆ ಮಾಡಬೇಕಿದ್ರೆ ನನ್ನ ಪ್ರೈಮರಿ ಸ್ಕೂಲ್ ದಿನಗಳಲ್ಲಿ ಮೂಲಿಕೆ ರಸಗಳನ್ನ ನನಗೆ ಬಾಯಲ್ಲಿ ಹಾಗೆ ಬಿಟ್ಬಿಡ್ತಾ ಇದ್ರು. ನನ್ನ ಮಲಗಿಸ್ಬಿಟ್ಟು ಬಾಯಿ ಆನಿಸ್ಬಿಟ್ಟು ಎರಡು ಕೈಗಳಲ್ಲಿ ಅಂಗೈನಲ್ಲಿ ಹೊಸಗಿ ಮೂಲಿಕೆ ರಸವನ್ನ ಬಿಡ್ತಾ ಇದ್ರು. ಅದು ನಿಜವಾದ ರಸ. ಅದೀಗ ಮಾಡೋಕ್ಕಾಗಲ್ಲ ಬಿಡಿ. ಆದ್ರೂ ಕೂಡ ಈ ಗಿರಿಕೆ ಹೆಸರನ್ನೇ ಆಗ್ಲಿ ಯಾವುದೇ ರಸವನ್ನೇ ಆಗ್ಲಿ ನಾವು ಫ್ರೆಶ್ ಆಗಿ ಮಾಡಿ ಫ್ರಿಜ್ಜಲ್ಲೂ ಇಡದಲೇನೆ ಆವಾಗಲೇ ಸೇವನೆ ಮಾಡಿದ್ರೆ ಅದರ ಪೂರ್ಣ ಫಲ ನಮಗೆ ದೊರೆಯುತ್ತೆ. ಅದನ್ನ ಯಾವುದೇ ರೀತಿಯಲ್ಲಿ ಶೇಖರಿಸಿ ತಗೋಬಾರ್ದು. ಹಳ್ಳಿ ಕಡೆ ಹೇಳ್ತಾರೆ ರಸ ಆರಬಾರ್ದು. ರಸ ಆರಬಾರ್ದು ಅಂದ್ರೆ ಅದರಲ್ಲಿ ಹಾಗೆ ಬಿಟ್ಬಿಟ್ರೆ ಸ್ವಲ್ಪ ಸಮಯ ಅದರಲ್ಲಿರೋ ಔಷಧೀಯ ಗುಣಗಳು ಕಮ್ಮಿ ಆಗ್ತಾ ಬರುತ್ತೆ. ಅದರಿಂದ ಫ್ರೆಶ್ ಆಗಿ ತಯಾರು ಮಾಡಿ ನಾವು ರಸವನ್ನ ಸೇವನೆ ಮಾಡಬೇಕು. ಅನೇಕರು ಅದನ್ನು ಸೇವನೆ ಮಾಡಿ ತೊಂದರೆಗೊಳಗಾದವರು ನಾನು ಪೇಪರ್ಲೆಲ್ಲ ಬಂದಿತ್ತು, ಗೊತ್ತೈತೆ. ಅಂಥವರೆಲ್ಲ ಹೋಗಿ ಏನಪ್ಪ ಈ ಥರ ತೊಗೊಂಡು ಹೆಚ್ಚು ಕಮ್ಮಿ ಆಯಿತು ಅಂದರೆ ಬನ್ನಿ ಸರ್ ಬೇರೆ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳಿರೋ ಇದ್ದಾರೆ. ಫ್ರೆಶ್ ಆಗಿ ಅಲ್ಲಿ ಯಾರು ಮಾಡ್ಕೊಡೋದಿಲ್ಲ. ನೋಡಿ, ಬೇಕಿದ್ರೆ ಫ್ರೆಶ್ ಆಗಿ ಅಲ್ಲಿ ತಯಾರು ಮಾಡ್ಕೊಡೋದಾದ್ರೆ ಕುಡೀರಿ, ಪರವಾಗಿಲ್ಲ. ಒಳ್ಳೆ ನೀರು ಸಿಗೋದಿದ್ರೆ ಅವ್ರು ಯಾವ ರೀತಿ ನೀರು ಬಳಸಿರ್ತಾರೆ, ಎಷ್ಟೊತ್ತಲ್ಲಿ ತಯಾರು ಮಾಡಿರ್ತಾರೆ ಯಾರಿಗೂ ಗೊತ್ತಿರಲ್ಲ, ಗೊತ್ತೈತೆ. ಆದ್ರಿಂದ ನಾವು ಈ ಕಡೆ ಸ್ವಲ್ಪ ಗಮನ ಇಟ್ಟು ಕೆಲವೊಂದು ಯುಕ್ತಾಯುಕ್ತ ಪರಿಜ್ಞಾನವನ್ನ ನಾವು ಬಳಸಿ ನಾವು ಸೇವನೆ ಮಾಡೋದಾದ್ರೆ ನಮಗೆ ಖಂಡಿತ ಅನುಕೂಲ ಆಗುತ್ತೆ. ನನಗನ್ಸುತ್ತೆ ಸದ್ಯಕ್ಕೆ ಇವತ್ತಿಗೆ ಕೆಲವೊಂದು ಅಂಶಗಳು ಸಾಕು ಅನ್ಸುತ್ತೆ. ಈಗ ಬಹಳ ಸಮಯನೇ ತಗೊಳ್ತಾ ಇದ್ದೇನೆ. ನಮಗೆ ಇಷ್ಟೊಂದು ಸಮಯ ನನ್ನ ಕೆಲವೊಂದು ಅನುಭವದ ಅಂಶಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತ ಸನ್ಮಾನ್ಯ ರಂಗನಾಥ್ ಸರ್ ಅವರಿಗೆ, ಶ್ರೀಮತಿ ಲಕ್ಷ್ಮೀದೇವರು, ಶ್ರೀಮತಿ ಅಶ್ವಿನಿಯವರು, ಆಮೇಲೆ ಆಲಿಸಿದಂಥ ಎಲ್ಲ ನನ್ನ ಸ್ನೇಹಿತರುಗಳು ಕೂಡ ತುಂಬ ಹೃದಯದ ಧನ್ಯವಾದಗಳು. ದೇವರು ತಮ್ಗೆಲ್ರಿಗೂ ಕೂಡ ಉತ್ತಮ ಆರೋಗ್ಯವನ್ನ ನೆಮ್ಮದಿಯನ್ನ ಕರುಣಿಸ್ಲಿ. ನೆಮ್ಮದಿ ಎಲ್ಲಿ ಬರುತ್ತೆ ಗೊತ್ತಲ್ಲ, ಮೇಡಮ್ ಹೇಳಿದಾಗೆ ಮನಸ್ಸನ್ನು ದೃಢ ಆಗಿಟ್ಕೋಬೇಕು. ಈ ರೀತಿ ಮಾನಸಿಕ ಆರೋಗ್ಯ, ಉತ್ತಮ ಆರೋಗ್ಯ ಮತ್ತು ನೆಮ್ಮದಿ ಎಲ್ಲ ತಮ್ಮದಾಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.